ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಪಾರ್ಟ್ 2 ಮಾಡ್ತಾಯಿದ್ದೀನಿ. ಪಾರ್ಟ್ 1ನಲ್ಲಿ ನಾನು ತೋರಿಸಿದ್ದೀನಿ ಆಲ್ರೆಡಿ ತಿರುಪತಿ ವ್ಲಾಗು 10 ಡೇಸು. ಇದು ಪಾರ್ಟ್ 2. ಇದೇನೆ ಅವನಿಲಿ ನಾವು ಉಳ್ಕೊಂಡು ಇದೇ ದೇವಸ್ಥಾನದಲ್ಲಿ ನಾವು ಸ್ಟೇ ಮಾಡ್ತಾ ಇರೋದು. ನೋಡಿ 3 ಡೇಸ್ ಇಲ್ಲಿ ನಾವು ಸ್ಟೇ ಮಾಡ್ತಾಯಿದ್ದೀವಿ. ಇಲ್ಲಿಗೆಲ್ಲ ತುಂಬ ಜನ ಅಂದರೆ 3 ಲಿಂಗ ಇದೆ. ಅದರಲ್ಲಿ 2 ಲಿಂಗದಲ್ಲಿ ಅವರು ಪೂಜೆ ಮಾಡಲ್ಲ, ಯಾಕಂದರೆ ಒಳಗಡೆ ಹೋಗಲ್ಲ, ಯಾಕಂದರೆ ಅಲ್ಲಿ ಹಾವಿದೆ ಅಂತೆ. ಸೊ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದಕ್ಕೆ ಪೂಜೆ ಮಾಡ್ತಾರೆ, ಅದನ್ನೆಲ್ಲ ವೀಡಿಯೋ ಮಾಡಬಾರ್ದು, ಬೈತಾರೆ. ಸೊ ಅದಕ್ಕೆ ಅದೆಲ್ಲ ಮಾಡಿಲ್ಲ ನಾನು. ಸುಮ್ಮನೆ ಅಲ್ಲಿ ಗಂಟ ಅಷ್ಟು ದೂರ ಹೋಗಿ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೇ ಎಲ್ಲ ಹಾಸ್ಕೊಂಡು ಎಲ್ಲ ಮಲ್ಕೊತಾರೆ. ಆಮೇಲೆ ಇದೊಂದು ದೇವಸ್ಥಾನ, ಆ ಕಡೆ ಒಂದು ದೇವಸ್ಥಾನ, 3-4 ದೇವಸ್ಥಾನ ಥರ ಬೇರೆ ಬೇರೆ ಥರದ್ದು ಯಾವುದ್ಯಾವುದೋ ಇದೆ. ಸೊ ಅಲ್ಲೆಲ್ಲ ಹೋಗಿ ಅದ್ರ ಮೇಲೆಲ್ಲ ಹಾಸ್ಕೊಂಡು ಮಲ್ಕೊತಾರೆ. ತುಂಬಾ ಚಳಿ ಇರುತ್ತೆ. ನೋಡಿ ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ಮುಂದೆ ಹೋಗಲ್ಲ, ಯಾಕಂದರೆ ಬೈತಾರೆ ಅಂತ ಭಯ ನನಗೆ. ಆ್ಯಂಡ್ ಅದ್ರ ಮಾರನೆಗೆ ಫ್ರೆಂಡ್ಸ್ ನಾವು ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ. ನೋಡಿ ಅವನೇ ಬೆಟ್ಟ ನೋಡಿ ಇದೇನೆ. ಈಗ ಹತ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ಇದೆ ಅಲ್ಲಿ ತೊಟ್ಲು ಕಾಣಿಸ್ತಿದೆಯಲ್ಲ, ಆಂಜನೇಯ ತೊಗೊಬಂದು ತೊಟ್ಲು ಮಡಗಿರೋದು ನೋಡಿ ಫ್ರೆಂಡ್ಸ್. ದೊಡ್ಡದು ಬಂಡೆಗಳು ಹೆಂಗೆ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಲ್ಲಿ ಯಾಕೆ ಹಿಂಗೆ ಜೋಡಿಸಿದ್ದಾರೆ ಅಂದರೆ, ಅವರು ಮನಸ್ಸಲ್ಲಿ ಏನು ಹರಕೆ ಹೊತ್ಕೊಂಡಿರ್ತಾರೋ ಆ ಥರ ಮಾಡಿರ್ತಾರೆ. ಇದರ ಕಲ್ಲು ಜೋಡಿಸಿದ್ರೆ ಏನೋ ನೆರವೇರುತ್ತೆ ಅಂತ. ಸೊ ನಾನು ಹಾಗೆ ಜೋಡಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ದೂರ ಫೋಟೋ ಕ್ಲಿಕ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಏನಂದರೆ, ನಾನು ಇದನ್ನೇನು ಅಂತ ಕೇಳಿದ್ದಕ್ಕೆ ಒಳ್ಕಲ್ಲು ಅಂತ ಹೇಳಿದ್ರು. ಈ ಥರ ಎಷ್ಟೊಂದು ಕಡೆ ಇದೆ ಈ ಥರ ಎಲ್ಲ. ಸೀತಮ್ಮ ಎಲ್ಲೆಲ್ಲಿ ಹೋಗ್ತಾ ಇರ್ತಾರೆ ಅಂದರೆ ಅಲ್ಲೆಲ್ಲ, ಅಂದರೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ ನನಗೂ ಕರೆಕ್ಟಾಗಿ. ಸೊ ನಾನು ಓನ್ಲಿ ಫೋಟೋಸ್ ಬರೀ ಕ್ಲಿಕ್ ಮಾಡಿದ್ದೀನಿ. ನೋಡಿ ಮೇಲ್ಗಡೆ ನಿಂತ್ಕೊಂಡು, ಇದು ಅಗ್ನಿ ತೀರ್ಥ ಅಂತ, ಅದೇ ಬಿಲ್ಲು ಬಾಣ ಬಿಟ್ಟಿರ್ತಾರಲ್ಲ ಇದು ನೋಡಿ ಅಗ್ನಿ ತೀರ್ಥ ಅಂತ ಇದೆ, ಅದೇ ಫ್ರೆಂಡ್ಸ್ ಅದು. ಆ್ಯಂಡ್ ಲವಕುಶ ಇಲ್ಲಿ ಹುಟ್ಟಿರೋದು ನೋಡಿ, ಇದು ಲವಕುಶ. ಆ್ಯಂಡ್ ಇದೇ ಜಾಗದಲ್ಲಿ ಅವರು ಸೀತಮ್ಮ ಅದೇ ಅಂಡೆ ಆಮೇಲೆ ಪಾತ್ರೆಗಳು ಎಲ್ಲ ಇಟ್ಟಿರೋದು ಜಾಗ ಇದು ನೋಡಿ ಫ್ರೆಂಡ್ಸ್. ನಿಮ್ಗೆ ಕಾಣಿಸ್ತಾ ಇರ್ಬೋದು ಅದೆಲ್ಲ ಪಾತ್ರೆಗಳೆಲ್ಲ. ಅದ್ರ ಮೇಲೆ ನಾವು ಕೈನ ಇಟ್ಕೊಂಡು ಅಲ್ಲಿ ಹಿಂಗೆ ಅದ್ರ ಮೇಲೆ ಬಡಿದ್ರೆ ಅದು ಸೌಂಡ್ ಕೇಳಿಸುತ್ತೆ, ಅಂಡೆ ಸೌಂಡು. ಆ್ಯಂಡ್ ಇದು ದೀಪ, ಇಲ್ಲೇ ದೀಪ ಮಾಡಿಕೊಂಡು ಬಟ್ಟೆ ಒಗೆದಿದ್ದು ಜಾಗ ನೋಡಿ ಫ್ರೆಂಡ್ಸ್. ಇದು ಒಳ್ಳೆ, ಆ್ಯಂಡ್ ಇದು ಒಳ್ಳೆ ಅಂತ ಅನಿಸುತ್ತೆ ಫ್ರೆಂಡ್ಸ್, ಗೊತ್ತಿಲ್ಲ. ಆ್ಯಂಡ್ ನೋಡಿ ಇದೇನೆ ಸೀತಮ್ಮ ಉಳ್ಕೊಂಡು ಹೋಗಿರೋದು ಜಾಗ ಇದು. ಅಂದರೆ ಬಸರಿ ಇದ್ದಾಗ ಉಳ್ಕೊಂಡು ಹೋಗಿದ್ದ ಜಾಗ ಇದು. ನಾನು 3 ಸಲ ಅದೇ ಥರ ಮಾಡಿದ್ದೀನಿ. ಅಂದರೆ ಏನಾದರೂ ದೆವ್ವ ಅದು ಎಲ್ಲ ಇದ್ದರೆ ಅಲ್ಲೇ ಕಾಲಾಕೊಂಡ್ಬಿಡ್ತಾರೆ, ಮುಂದೆ ಹೋಗಲ್ಲ, ಈ ಕಡೆನೂ ಬರಲ್ಲ. ಸೊ ನೋಡಿ ಇವಾಗ ದೇವಸ್ಥಾನ ಫುಲ್ಲು ಮೇಲುಗಡೆ ಬಂದು ಸೀತಮ್ಮನ ದೇವಸ್ಥಾನಕ್ಕೆ ಇವಾಗ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಅದೇ ವೇದಗಳು ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಅದೇ ಥರ ಇಲ್ಲೂ ಕೂಡ ವೇದಗಳು ಹೇಳ್ತಾರೆ ನೋಡಿ. ಆಲ್ರೆಡಿ ಪಿಂಕ್ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವಾಗ ಆಲ್ರೆಡಿ ನರಸಿಂಹ ದೇವ್ರು ಬಂದಿದೆ. ಇಲ್ಲಿಂದ ಇದೇನೆ ಫ್ರೆಂಡ್ಸ್. ಅದೇ ಅಲ್ಲೂ ಹೇಳಿದ್ನಲ್ಲ ನಾನು, ಕಜ್ಜಾಯ ಎಲ್ಲ ಮಡಗ್ಬಿಟ್ಟು ಇದು ಮಾಡ್ತಾರೆ ಅಂತ, ಅದೇ ಥರನೇ ಇಲ್ಲೂ ಕೂಡ ಮಾಡ್ತಾರೆ. ಇಲ್ಲೂ ಕೂಡ ಇವಾಗ ದೇವ್ರು ಬರುತ್ತೆ, ದೇವ್ರು ಬಂದು ಅದೇ ಥರ ಈಗ ಕಜ್ಜಾಯ ಎಲ್ಲನೂ ಇಲ್ಲೂ ಕೂಡ ಅದೇ ಥರ ತಿಂತಾರೆ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವೆಲ್ಲಿ ಸ್ಟೇ ಆಗಿರ್ತೀವೋ ಅಲ್ಲಿಗೆ ಹೋಗ್ತೀವಿ ನೋಡಿ ಫ್ರೆಂಡ್ಸ್. ಇದನ್ನೇ ನಾನು ವೀಡಿಯೋನ ಫುಲ್ ಮಾಡಿದ್ದೀನಿ. ಸೊ ಇದು ಸ್ವಲ್ಪ ಲೆಂತಿಯಾಗಿದೆ, ಯಾಕಂದರೆ ದೇವ್ರು ಬಂದಿದೆಯಲ್ಲ ಅದನ್ನೇ ನೋಡೋಕ್ಕೆ ಒಂಥರ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ತುಂಬ. ಸೊ ಅದಕ್ಕೋಸ್ಕರ ಇದನ್ನು ಹಿಂಗೆ ವೀಡಿಯೋ ಮಾಡಿದ್ದೀನಿ. ಲೆಂತಿ ಆದ್ರೂ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಬರೋದು ಅಂದರೆ ನಾವು ಡೈರೆಕ್ಟಾಗಿ ಅಲ್ಲೇ ಇದ್ದರೆ ನಮಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಇರುತ್ತೆ, ಭಯ ಆಗ್ತಾ ಇರುತ್ತೆ.
ತುಂಬ ಲೆಂತಿ ಇದೆ ಅಂತ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಆಯಿತು, ಈಗ ಕಜ್ಜ ಎತ್ತಿ ಬಾಯಿಗೆ ಇಡ್ತಾರೆ. ಆಯಿತು ಫ್ರೆಂಡ್ಸ್, ಇಲ್ಲಿಗೆ ಪೂಜೆ ಎಲ್ಲ ಆಯಿತು. ಇವಾಗ ನಾವೆಲ್ಲೆಲ್ಲಿ ಸ್ಟೇ ಆಗಿದ್ವೋ ಅಲ್ಲಿಗೆ ಮತ್ತೆ ರಿಟರ್ನ್ ವಾಪಸ್ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಅಲ್ಲಿಂದ 3 ಡೇಸ್ ಆದಮೇಲೆ ನರಸಿಂಹ ತೀರ್ಥ ಅಂತ ಒಂದು ದೇವಸ್ಥಾನ ಇದೆ. ಆ್ಯಂಡ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೊಳ ಇದೆ, ಕೊಳ ಅಲ್ಲ, ಅದೇನಂದರೆ ಕಲ್ಯಾಣಿ ಇದೆ. ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಅಂದರೆ ಇಲ್ಲಿಗೆ ಬರ್ತೀವಿ ಆ ತೋಟದ ಹತ್ರ ಬಂದಮೇಲೆ ಅಲ್ಲಿ ಯಾರಾದರೂ ಅರ್ಸ್ಕೊಂಡಿರ್ತಾರಲ್ಲ ಅವರು ಸಿಹಿ ಊಟ ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡೋವರೆಗೂ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ನೋಡ್ಕೊಂಬರೋಣ ಅಂತ ಎಲ್ಲರೂ ಇಲ್ಲಿಗೆ ಬರ್ತಾರೆ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ. ಇಲ್ಲೂ ಕೂಡ ಅದೇ ಥರ ಪೂಜೆ ಮಾಡಿಕೊಂಡು ಆದಮೇಲೆ ಎಲ್ಲ ಊಟ ಗೀಟೆಲ್ಲ ಮಾಡಿಕೊಂಡು ಇಲ್ಲಿ ನರಸಿಂಹ ತೀರ್ಥದಲ್ಲಿ ನೈಟ್ವರೆಗೂ ಅಲ್ಲೇ ಇರ್ತಾರೆ ಎಲ್ಲರೂ. ನೋಡಿ ಎಷ್ಟೊಂದು ಜನ ಇದ್ದಾರೆ. ನೈಟ್ವರೆಗೂ ಯಾಕಪ್ಪ ಇಲ್ಲಿರ್ತಾರೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪಾಳ್ಯ ಸೇವೆ ಅಂತ ಮಾಡ್ತಾರೆ. ಅಂದರೆ ಕೆಂಡದ ಮೇಲೆ ಈಗ ಅಲ್ಲಿ ಹೇಗೆ ಅಂದರೆ ಇದೇ ಥರನೇ ನೋಡಿ, ಎಷ್ಟೊಂದು ಕಡೆ ಇದೇ ಥರನೇ. ಈಗ ನೋಡಿ ಮಂಗಳಾರತಿ ಮಾಡಾಯಿತು, ಇವಾಗ ಅದೇ ಥರನೇ ವೇದ ಎಲ್ಲ ಹೇಳಿ ಮತ್ತೆ ದೇವ್ರು ಬಂದು ಮತ್ತೆ ಈ ಪಾಳ್ಯ ಸೇವೆ ಅಂದರೆ ಕೆಂಡದ ಮೇಲೆ ಕುಳ್ಕೊಂಡು ಹೋಗ್ತಾರೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ಹೋಗೋದು ನಾವು ತಿರುಪತಿಗೆ ಹೋಗ್ತೀವಿ ಫ್ರೆಂಡ್ಸ್. ಅದನ್ನು ಪಾರ್ಟ್ 3 ತೋರಿಸ್ತೀನಿ, ಯಾಕಂದರೆ ತುಂಬಾ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ನೋಡೋಕ್ಕೂ ಇಂಟ್ರೆಸ್ಟ್ ಆಗಿರಲ್ಲ. ಸೊ ನಾನು ಅದಕ್ಕೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಮಾಡ್ತಾಯಿದ್ದೀನಿ. ಆ ಥರ ಮಾಡಿದ್ರೆ ನೋಡೋಕ್ಕೂ ತುಂಬ ಇಂಟ್ರೆಸ್ಟಾಗಿ ಇರುತ್ತೆ. ತುಂಬಾ ಲೆಂತಿಯಾಗಿ ಹಾಕ್ಬಿಟ್ರು ನಾವು ಯಾರು ನೋಡ್ತಾರೆ ಅಂತ ಕೆಲವ್ರು ಸ್ಕಿಪ್ ಮಾಡಿಬಿಡ್ತಾರೆ ನೋಡಿ. ಇದನ್ನು ಅಷ್ಟೇ, ನಾನು ಜಾಸ್ತಿ ಏನು ಮಾಡಿಲ್ಲ ವಿಡಿಯೋ, ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಪಾಳ್ಯ ಸೇವೆ. ಇದ್ರ ಮೇಲೆ ತುಳ್ಕೊಂಡು ಹೋಗ್ತಿದ್ರೆ ನಮಗೇನೆ ಒಂಥರ ಭಯ ಆಗುತ್ತೆ ಫ್ರೆಂಡ್ಸ್, ಎಷ್ಟು ಹೆಂಗೆ ಆಗ್ತಿರುತ್ತೆ ಅಂದರೆ. ಇದನ್ನು ಕೂಡ ತುಂಬ ವೇದಗಳು ಹೇಳ್ತಾ ಇರ್ತಾರೆ. ಒಂದು 30 ಮಿನಿಟ್ಸ್ವರೆಗೂ ಇದೇ ಆಗಿದೆ. ನಾನು ಇಷ್ಟಾದರೂ ಸ್ಕಿಪ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ನೀವು ಸ್ಕಿಪ್ ಮಾಡ್ದೇ ನೋಡಿ. ಆಯಿತು ಫ್ರೆಂಡ್ಸ್, ಇವಾಗ ನೋಡಿ, ಇವಾಗ ಹೋಗ್ತಿದ್ದಾರೆ ಸುತ್ತ. ಸ್ಕಿಪ್ ಮಾಡಿದ್ದೀನಿ, ಎಲ್ಲರೂ ಸ್ಕಿಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನೇ ಸ್ಕಿಪ್ ಮಾಡಿ ಹಾಕಿದ್ದೀನಿ ನೋಡಿ. ಇವಾಗ ಎಲ್ಲರೂ ತಿಳ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್. ಇಷ್ಟಕ್ಕೆ ನಾನು ವಿಡಿಯೋನ ಎಂಡ್ ಮಾಡಿದ್ದೀನಿ. ನೆಕ್ಸ್ಟು ತಿರುಪತಿಗೆ ಹೋದ್ಮೇಲೆ ಪಾರ್ಟ್ 3 ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಪಾರ್ಟ್ 3 ನೋಡೋಣ.